ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡದಿರುವುದಕ್ಕೆ ಎಐಸಿಸಿ ನಿರ್ಧಾರ ಮಾಡಿದೆ. ಇದಕ್ಕೆ ಕಾರಣ ಡಿಕೆಶಿ ಇಟ್ಟ ಒಂದೇ ಒಂದು ಬೇಡಿಕೆಗೆ ಹೈಕಮಾಂಡ್ ಸುಸ್ತಾಗಿದ್ದು ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಗಾದಿಗೆ ಬ್ರೇಕ್ ಹಾಕದಂತೆ ಸೈಲೆಂಟ್ ಹಾಕಿಬಿಟ್ಟಿದೆ. ಯಾಕೆ ಗೊತ್ತಾ? ಈ ವರದಿ ನೋಡಿ. ಕೆಪಿಸಿಸಿ ಕುರ್ಚಿ ಕಲಹಕ್ಕೆ ಸದ್ಯ ಬ್ರೇಕ್. ಡಿಕೆ ಬಣಕ್ಕೆ ಮೇಲ್ಗೈ, ಸಿದ್ದು ಬಣ ಖಾಲಿ ಕೈ. ಕರ್ನಾಟಕದಲ್ಲಿ ನಡೆದ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿತ್ತು. ಈ ಹುರುಪಿನ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಹರಿದಾಡಿದ್ದಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ರಾಜ್ಯ ನಾಯಕರು ಮಾತನಾಡಿದ್ರು. ಏತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ರು. ಇನ್ನೇನು ಅಧ್ಯಕ್ಷರು ಬದಲಾಗ್ತಾರೆ ಎಂದು ಆಸೆ ಕಂಗಳಿಂದ ಕಾಯುತ್ತಿದ್ದವರಿಗೆ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಹೈಕಮಾಂಡ್ ತಣ್ಣೀರು ಎರಚಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಡಿಕೆ ಶಿವಕುಮಾರ್ ಹಣಿಯಲು ಹೊರಟಿದ್ದವರಿಗೆ ಹೈಕಮಾಂಡ್ ಕೊಟ್ಟ ಸಂದೇಶಕ್ಕೆ ಸ್ಟೆಪ್ ಡೌನ್ ಆಗಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ನಾ ಮುಂದು ತಾ ಮುಂದು ಎಂಬಂತೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಸೇರಿ ಹಲವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಗಾದಿಗೆ ನೇರವಾಗಿಯೇ ಟವಲ್ ಹಾಕಿದ್ರು. ಡಿಕೆ ಅಧ್ಯಕ್ಷಗಿರಿಗೆಲ್ಲ ಬ್ರೇಕ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಅಂಡ್ ಬಣ ಒಲವು ತೋರಿಸಿತ್ತು. ಹೀಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ಇರಲಿ ಎಂದು ಸಿದ್ದು ಬಣ ಹೈಕಮಾಂಡ್ಗೆ ಪಟ್ಟು ಹಿಡಿದಿದ್ದು, ಸದ್ಯ ಡಿಕೆಶಿ ಡಿಸಿಎಂ ಆಗಿ ಎರಡೆರಡು ಕೆಲಸ ಮಾಡಲು ಆಗಲ್ಲ, ಹೀಗಾಗಿ ಪೂರ್ಣ ಪ್ರಮಾಣದ ಅಧ್ಯಕ್ಷ ಬೇಕು ಎಂದು ವಾದ ಮಾಡಿದ್ರು. ಸಿದ್ದು ಬಣದ ವಾದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಖತ್ ತಿರುಗೇಟು ನೀಡಿದ್ದಾರೆ. ಕೆಪಿಸಿಸಿ ಹಾಗೂ ಡಿಸಿಎಂ ಎರಡೂ ಬಿಡುತ್ತೇನೆ ಎಂದಿದ್ದಾರಂತೆ. ಸಿಎಂ ಹುದ್ದೆ ಡಿಮ್ಯಾಂಡ್ ಇಟ್ಟ ಡಿಕೆಶಿ ಡಿಮ್ಯಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸುಸ್ತಾಗಿದೆಯಂತೆ. ಹೀಗಾಗಿ ಸದ್ಯಕ್ಕೆ ಅಧ್ಯಕ್ಷರ ಬದಲಾವಣೆ ಬೇಡ, ಈ ಚರ್ಚೆ ಸದ್ಯ ಅಪ್ರಸ್ತುತ ಎಂದು ಹೈಕಮಾಂಡ್ ಬದಲಾವಣೆ ಗಾಳಿಗೆ ಬ್ರೇಕ್ ಹಾಕಿದೆಯಂತೆ. ಸಿದ್ದರಾಮಯ್ಯ ಬಣದ ಒತ್ತಡಕ್ಕೆ ಮಣಿಯದೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಸ್ಪಷ್ಟನೆ ನೀಡಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದವರಿಗೆ ಶಾಕ್ ಆಗಿದ್ದು, ಬದಲಾವಣೆ ಹೇಳಿಕೆ ಬಿಟ್ಟು ಪಕ್ಷ ಸಂಘಟನೆ ಮಾಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಿ ಎಂದು ಸಿದ್ದು ಬಣಕ್ಕೆ ಸೂಚನೆ ಕೊಟ್ಟಿದೆಯಂತೆ. ಪೊಲಿಟಿಕಲ್ ಬ್ಯೂರೋ, ವಿಜಯ್, ರಿಪಬ್ಲಿಕ್ ಕನ್ನಡ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡದಿರುವುದಕ್ಕೆ ಎಐಸಿಸಿ ನಿರ್ಧಾರ ಮಾಡಿದೆ. ಇದಕ್ಕೆ ಕಾರಣ ಡಿಕೆಶಿ ಇಟ್ಟ ಒಂದೇ ಒಂದು ಬೇಡಿಕೆಗೆ ಹೈಕಮಾಂಡ್ ಸುಸ್ತಾಗಿದ್ದು ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಗಾದಿಗೆ ಬ್ರೇಕ್ ಹಾಕದಂತೆ ಸೈಲೆಂಟ್ ಹಾಕಿಬಿಟ್ಟಿದೆ. ಯಾಕೆ ಗೊತ್ತಾ? ಈ ವರದಿ ನೋಡಿ. ಕೆಪಿಸಿಸಿ ಕುರ್ಚಿ ಕಲಹಕ್ಕೆ ಸದ್ಯ ಬ್ರೇಕ್. ಡಿಕೆ ಬಣಕ್ಕೆ ಮೇಲ್ಗೈ, ಸಿದ್ದು ಬಣ ಖಾಲಿ ಕೈ. ಕರ್ನಾಟಕದಲ್ಲಿ ನಡೆದ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿತ್ತು. ಈ ಹುರುಪಿನ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಹರಿದಾಡಿದ್ದಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ರಾಜ್ಯ ನಾಯಕರು ಮಾತನಾಡಿದ್ರು. ಏತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ರು. ಇನ್ನೇನು ಅಧ್ಯಕ್ಷರು ಬದಲಾಗ್ತಾರೆ ಎಂದು ಆಸೆ ಕಂಗಳಿಂದ ಕಾಯುತ್ತಿದ್ದವರಿಗೆ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಹೈಕಮಾಂಡ್ ತಣ್ಣೀರು ಎರಚಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಡಿಕೆ ಶಿವಕುಮಾರ್ ಹಣಿಯಲು ಹೊರಟಿದ್ದವರಿಗೆ ಹೈಕಮಾಂಡ್ ಕೊಟ್ಟ ಸಂದೇಶಕ್ಕೆ ಸ್ಟೆಪ್ ಡೌನ್ ಆಗಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ನಾ ಮುಂದು ತಾ ಮುಂದು ಎಂಬಂತೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಸೇರಿ ಹಲವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಗಾದಿಗೆ ನೇರವಾಗಿಯೇ ಟವಲ್ ಹಾಕಿದ್ರು. ಡಿಕೆ ಅಧ್ಯಕ್ಷಗಿರಿಗೆಲ್ಲ ಬ್ರೇಕ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಅಂಡ್ ಬಣ ಒಲವು ತೋರಿಸಿತ್ತು. ಹೀಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ಇರಲಿ ಎಂದು ಸಿದ್ದು ಬಣ ಹೈಕಮಾಂಡ್ಗೆ ಪಟ್ಟು ಹಿಡಿದಿದ್ದು, ಸದ್ಯ ಡಿಕೆಶಿ ಡಿಸಿಎಂ ಆಗಿ ಎರಡೆರಡು ಕೆಲಸ ಮಾಡಲು ಆಗಲ್ಲ, ಹೀಗಾಗಿ ಪೂರ್ಣ ಪ್ರಮಾಣದ ಅಧ್ಯಕ್ಷ ಬೇಕು ಎಂದು ವಾದ ಮಾಡಿದ್ರು. ಸಿದ್ದು ಬಣದ ವಾದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಖತ್ ತಿರುಗೇಟು ನೀಡಿದ್ದಾರೆ. ಕೆಪಿಸಿಸಿ ಹಾಗೂ ಡಿಸಿಎಂ ಎರಡೂ ಬಿಡುತ್ತೇನೆ ಎಂದಿದ್ದಾರಂತೆ. ಸಿಎಂ ಹುದ್ದೆ ಡಿಮ್ಯಾಂಡ್ ಇಟ್ಟ ಡಿಕೆಶಿ ಡಿಮ್ಯಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸುಸ್ತಾಗಿದೆಯಂತೆ. ಹೀಗಾಗಿ ಸದ್ಯಕ್ಕೆ ಅಧ್ಯಕ್ಷರ ಬದಲಾವಣೆ ಬೇಡ, ಈ ಚರ್ಚೆ ಸದ್ಯ ಅಪ್ರಸ್ತುತ ಎಂದು ಹೈಕಮಾಂಡ್ ಬದಲಾವಣೆ ಗಾಳಿಗೆ ಬ್ರೇಕ್ ಹಾಕಿದೆಯಂತೆ.
ಸಿದ್ದರಾಮಯ್ಯ ಬಣದ ಒತ್ತಡಕ್ಕೆ ಮಣಿಯದೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಸ್ಪಷ್ಟನೆ ನೀಡಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದವರಿಗೆ ಶಾಕ್ ಆಗಿದ್ದು ಬದಲಾವಣೆ ಹೇಳಿಕೆ ಬಿಟ್ಟು ಪಕ್ಷ ಸಂಘಟನೆ ಮಾಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಿ ಎಂದು ಸಿದ್ದು ಬಣಕ್ಕೆ ಸೂಚನೆ ಕೊಟ್ಟಿದೆಯಂತೆ. ಪೊಲಿಟಿಕಲ್ ಬ್ಯೂರೋ, ವಿಜಯ್, ರಿಪಬ್ಲಿಕ್ ಕನ್ನಡ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡದಿರುವುದಕ್ಕೆ ಎಐಸಿಸಿ ನಿರ್ಧಾರ ಮಾಡಿದೆ. ಇದಕ್ಕೆ ಕಾರಣ ಡಿಕೆಶಿ ಇಟ್ಟ ಒಂದೇ ಒಂದು ಬೇಡಿಕೆಗೆ ಹೈಕಮಾಂಡ್ ಸುಸ್ತಾಗಿದ್ದು ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಗಾದಿಗೆ ಬ್ರೇಕ್ ಹಾಕದಂತೆ ಸೈಲೆಂಟ್ ಹಾಕಿಬಿಟ್ಟಿದೆ. ಯಾಕೆ ಗೊತ್ತಾ? ಈ ವರದಿ ನೋಡಿ. ಕೆಪಿಸಿಸಿ ಕುರ್ಚಿ ಕಲಹಕ್ಕೆ ಸದ್ಯ ಬ್ರೇಕ್. ಡಿಕೆ ಬಣಕ್ಕೆ ಮೇಲ್ಗೈ, ಸಿದ್ದು ಬಣ ಖಾಲಿ ಕೈ. ಕರ್ನಾಟಕದಲ್ಲಿ ನಡೆದ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿತ್ತು. ಈ ಹುರುಪಿನ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಹರಿದಾಡಿದ್ದಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ರಾಜ್ಯ ನಾಯಕರು ಮಾತನಾಡಿದ್ರು. ಏತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ರು. ಇನ್ನೇನು ಅಧ್ಯಕ್ಷರು ಬದಲಾಗ್ತಾರೆ ಎಂದು ಆಸೆ ಕಂಗಳಿಂದ ಕಾಯುತ್ತಿದ್ದವರಿಗೆ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಹೈಕಮಾಂಡ್ ತಣ್ಣೀರು ಎರಚಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಡಿಕೆ ಶಿವಕುಮಾರ್ ಹಣಿಯಲು ಹೊರಟಿದ್ದವರಿಗೆ ಹೈಕಮಾಂಡ್ ಕೊಟ್ಟ ಸಂದೇಶಕ್ಕೆ ಸ್ಟೆಪ್ ಡೌನ್ ಆಗಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ನಾ ಮುಂದು ತಾ ಮುಂದು ಎಂಬಂತೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಸೇರಿ ಹಲವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಗಾದಿಗೆ ನೇರವಾಗಿಯೇ ಟವಲ್ ಹಾಕಿದ್ರು. ಡಿಕೆ ಅಧ್ಯಕ್ಷಗಿರಿಗೆಲ್ಲ ಬ್ರೇಕ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಅಂಡ್ ಬಣ ಒಲವು ತೋರಿಸಿತ್ತು. ಹೀಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ಇರಲಿ ಎಂದು ಸಿದ್ದು ಬಣ ಹೈಕಮಾಂಡ್ಗೆ ಪಟ್ಟು ಹಿಡಿದಿದ್ದು ಸದ್ಯ ಡಿಕೆಶಿ ಡಿಸಿಎಂ ಆಗಿ ಎರಡೆರಡು ಕೆಲಸ ಮಾಡಲು ಆಗಲ್ಲ, ಹೀಗಾಗಿ ಪೂರ್ಣ ಪ್ರಮಾಣದ ಅಧ್ಯಕ್ಷ ಬೇಕು ಎಂದು ವಾದ ಮಾಡಿದ್ರು. ಸಿದ್ದು ಬಣದ ವಾದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಖತ್ ತಿರುಗೇಟು ನೀಡಿದ್ದಾರೆ. ಕೆಪಿಸಿಸಿ ಹಾಗೂ ಡಿಸಿಎಂ ಎರಡೂ ಬಿಡುತ್ತೇನೆ ಎಂದಿದ್ದಾರಂತೆ. ಸಿಎಂ ಹುದ್ದೆ ಡಿಮ್ಯಾಂಡ್ ಇಟ್ಟ ಡಿಕೆಶಿ ಡಿಮ್ಯಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸುಸ್ತಾಗಿದೆಯಂತೆ. ಹೀಗಾಗಿ ಸದ್ಯಕ್ಕೆ ಅಧ್ಯಕ್ಷರ ಬದಲಾವಣೆ ಬೇಡ, ಈ ಚರ್ಚೆ ಸದ್ಯ ಅಪ್ರಸ್ತುತ ಎಂದು ಹೈಕಮಾಂಡ್ ಬದಲಾವಣೆ ಗಾಳಿಗೆ ಬ್ರೇಕ್ ಹಾಕಿದೆಯಂತೆ. ಸಿದ್ದರಾಮಯ್ಯ ಬಣದ ಒತ್ತಡಕ್ಕೆ ಮಣಿಯದೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಸ್ಪಷ್ಟನೆ ನೀಡಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದವರಿಗೆ ಶಾಕ್ ಆಗಿದ್ದು ಬದಲಾವಣೆ ಹೇಳಿಕೆ ಬಿಟ್ಟು ಪಕ್ಷ ಸಂಘಟನೆ ಮಾಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಿ ಎಂದು ಸಿದ್ದು ಬಣಕ್ಕೆ ಸೂಚನೆ ಕೊಟ್ಟಿದೆಯಂತೆ. ಪೊಲಿಟಿಕಲ್ ಬ್ಯೂರೋ, ವಿಜಯ್, ರಿಪಬ್ಲಿಕ್ ಕನ್ನಡ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡದಿರುವುದಕ್ಕೆ ಎಐಸಿಸಿ ನಿರ್ಧಾರ ಮಾಡಿದೆ. ಇದಕ್ಕೆ ಕಾರಣ ಡಿಕೆಶಿ ಇಟ್ಟ ಒಂದೇ ಒಂದು ಬೇಡಿಕೆಗೆ ಹೈಕಮಾಂಡ್ ಸುಸ್ತಾಗಿದ್ದು ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಗಾದಿಗೆ ಬ್ರೇಕ್ ಹಾಕದಂತೆ ಸೈಲೆಂಟ್ ಹಾಕಿಬಿಟ್ಟಿದೆ. ಯಾಕೆ ಗೊತ್ತಾ? ಈ ವರದಿ ನೋಡಿ. ಕೆಪಿಸಿಸಿ ಕುರ್ಚಿ ಕಲಹಕ್ಕೆ ಸದ್ಯ ಬ್ರೇಕ್. ಡಿಕೆ ಬಣಕ್ಕೆ ಮೇಲ್ಗೈ, ಸಿದ್ದು ಬಣ ಖಾಲಿ ಕೈ. ಕರ್ನಾಟಕದಲ್ಲಿ ನಡೆದ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿತ್ತು. ಈ ಹುರುಪಿನ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಹರಿದಾಡಿದ್ದಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ರಾಜ್ಯ ನಾಯಕರು ಮಾತನಾಡಿದ್ರು. ಏತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ರು. ಇನ್ನೇನು ಅಧ್ಯಕ್ಷರು ಬದಲಾಗ್ತಾರೆ ಎಂದು ಆಸೆ ಕಂಗಳಿಂದ ಕಾಯುತ್ತಿದ್ದವರಿಗೆ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಹೈಕಮಾಂಡ್ ತಣ್ಣೀರು ಎರಚಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಡಿಕೆ ಶಿವಕುಮಾರ್ ಹಣಿಯಲು ಹೊರಟಿದ್ದವರಿಗೆ ಹೈಕಮಾಂಡ್ ಕೊಟ್ಟ ಸಂದೇಶಕ್ಕೆ ಸ್ಟೆಪ್ ಡೌನ್ ಆಗಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ನಾ ಮುಂದು ತಾ ಮುಂದು ಎಂಬಂತೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಸೇರಿ ಹಲವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಗಾದಿಗೆ ನೇರವಾಗಿಯೇ ಟವಲ್ ಹಾಕಿದ್ರು.
ಡಿಕೆ ಅಧ್ಯಕ್ಷಗಿರಿಗೆಲ್ಲ ಬ್ರೇಕ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಅಂಡ್ ಬಣ ಒಲವು ತೋರಿಸಿತ್ತು. ಹೀಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ಇರಲಿ ಎಂದು ಸಿದ್ದು ಬಣ ಹೈಕಮಾಂಡ್ಗೆ ಪಟ್ಟು ಹಿಡಿದಿದ್ದು, ಸದ್ಯ ಡಿಕೆಶಿ ಡಿಸಿಎಂ ಆಗಿ ಎರಡೆರಡು ಕೆಲಸ ಮಾಡಲು ಆಗಲ್ಲ, ಹೀಗಾಗಿ ಪೂರ್ಣ ಪ್ರಮಾಣದ ಅಧ್ಯಕ್ಷ ಬೇಕು ಎಂದು ವಾದ ಮಾಡಿದ್ರು. ಸಿದ್ದು ಬಣದ ವಾದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಖತ್ ತಿರುಗೇಟು ನೀಡಿದ್ದಾರೆ. ಕೆಪಿಸಿಸಿ ಹಾಗೂ ಡಿಸಿಎಂ ಎರಡೂ ಬಿಡುತ್ತೇನೆ ಎಂದಿದ್ದಾರಂತೆ. ಸಿಎಂ ಹುದ್ದೆ ಡಿಮ್ಯಾಂಡ್ ಇಟ್ಟ ಡಿಕೆಶಿ ಡಿಮ್ಯಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸುಸ್ತಾಗಿದೆಯಂತೆ. ಹೀಗಾಗಿ ಸದ್ಯಕ್ಕೆ ಅಧ್ಯಕ್ಷರ ಬದಲಾವಣೆ ಬೇಡ, ಈ ಚರ್ಚೆ ಸದ್ಯ ಅಪ್ರಸ್ತುತ ಎಂದು ಹೈಕಮಾಂಡ್ ಬದಲಾವಣೆ ಗಾಳಿಗೆ ಬ್ರೇಕ್ ಹಾಕಿದೆಯಂತೆ. ಸಿದ್ದರಾಮಯ್ಯ ಬಣದ ಒತ್ತಡಕ್ಕೆ ಮಣಿಯದೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಸ್ಪಷ್ಟನೆ ನೀಡಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದವರಿಗೆ ಶಾಕ್ ಆಗಿದ್ದು, ಬದಲಾವಣೆ ಹೇಳಿಕೆ ಬಿಟ್ಟು ಪಕ್ಷ ಸಂಘಟನೆ ಮಾಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಿ ಎಂದು ಸಿದ್ದು ಬಣಕ್ಕೆ ಸೂಚನೆ ಕೊಟ್ಟಿದೆಯಂತೆ. ಪೊಲಿಟಿಕಲ್ ಬ್ಯೂರೋ, ವಿಜಯ್, ರಿಪಬ್ಲಿಕ್ ಕನ್ನಡ.